ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ನವೆಂಬರ್ 24 ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೊ ರಾತ್ರಿನೇ ಏನು ಟಿಫನ್ ಅಂತ ಡಿಸೈಡ್ ಮಾಡಿ ಎಲ್ಲ ಸಾಮಾನು ಫ್ರಿಜ್ಜಿಂದ ಎತ್ತಿಟ್ಟಿದೆ. ಸೊ ಫಟಾಫಟ್ ಅಂತ ಆಗಿಬಿಡುತ್ತೆ. ಹಾಗೆ ತಿಂಡಿ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಒಂದೊಂದು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಅಂತಲೇ ನಿಂತ್ಕೊಬಿಡೋದಲ್ಲ. ಸೊ 2-3 ಕೆಲಸನೂ ಅಲ್ಲಲ್ಲೇ ಪುಟ್ದಾಗಿ ಮಾಡ್ಕೊಬಿಟ್ರೆ ನಮಗೆ ದೊಡ್ಡದಾಗಂತ ಅನಿಸೋದೇ ಇಲ್ಲ. ಸೊ ತಿಂಡಿ ಎಲ್ಲ ರೆಡಿ ಮಾಡಿ ಫ್ರೆಶ್ ಅಪ್ ಆಗಿ ಅದ್ರ ಜೊತೆಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸೊ ಪೂಜೆನೂ ಮುಗಿಸ್ದೆ. ಬಿಸಿಯಾಗಿ ಬಿಸಿಬೇಳೆಭಾತ್ ರೆಡಿಯಾಗಿತ್ತು. ನನಗೂ ಹಾಗೆ ನಮ್ಮ ಮನೆಯವ್ರಿಗೂ ಬಿಸಿಬೇಳೆಭಾತ್ ಅಂದರೆ ತುಂಬಾ ಫೇವ್ರೇಟು. ಸೊ ಅದಕ್ಕೆ ತುಪ್ಪ ಹಾಗೆ ಬೂಂದಿ ಖಾರ ಹಾಕೊಂಡು ತಿಂತಾ ಇದ್ರಂತೂ ಟೇಸ್ಟು ಮಸ್ತಾಗಿರುತ್ತೆ. ಮಿನಿಮಮ್ ದಿನಕ್ಕೆ ಒಂದು 2-3 ಸಾರಿನಾದ್ರು ತಿಂತೀವಿ. ಸೊ ಅಷ್ಟು ಫೇವ್ರೇಟ್ ಅಂತಲೇ ಹೇಳ್ತೀನಿ. ಸೊ ಇದಾದಮೇಲೆ ನಾನು ಹೋಗಿದ್ದೆ ಅಕ್ಕನ ಮನೆಗೆ. ಸೊ ಅವರು ನನಗೆ ಬಿಸಿ ಚಪಾತಿ ಹಾಗೆ ಹೆಸರುಕಾಳು ದಾಲು ಚಟ್ನಿ ಪುಡಿ ಎಲ್ಲ ಮಾಡಿಕೊಟ್ರು. ಅಲ್ಲೇ ಬಿಸಿಯಾಗಿ ಒತ್ಕೊಟ್ರು. ಸೊ ಗುರು ಜೊತೆ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದೆ. ಏನಂತ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಐಟಮ್ಸ್ಗಳನ್ನ. ಸೊ ಅಕ್ಕ ಹಾಗೆ ಇನ್ನೊಬ್ಬರು ಅಕ್ಕ 3 ಜನನೂ ಸೇರಿ ಹಾಗೆ ನಮ್ಮ ಮನೆಯವರು ಮಕ್ಳುಗಳು ಎಲ್ಲರೂ ಒಟ್ಟಿಗೆ ಹೋಗಿ ಸೊ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಂದರೆ ಎಲ್ಲ ಐಡಿಯಾ ಇರುತ್ತೆ, ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಅದಾದಮೇಲೆ ಮನೆಗೆ ತಂದು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಜ್ಯುವೆಲರಿ ಸೆಟ್ಟು ಹಾಗೆ ಒಂದು ಡ್ರೆಸ್ ತಗೋಬೇಕಾಗಿತ್ತು. ಸೊ ಅದ್ರ ಡ್ರೆಸ್ಸು ಬ್ಲೌಸು ಈ ಥರ ಕೆಲವೊಂದು ಐಟಮ್ಸ್ಗಳನ್ನ ಅಂತ ಅಂದ್ಬಿಟ್ಟು ತಗೊಂಡೆ. ಸ್ವಲ್ಪ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದಾದಮೇಲೆ ರಾತ್ರಿ ಬರೋದೇ ಲೇಟ್ ಆಗೋಯಿತು. ಇನ್ನೇನು ಅರ್ಜೆಂಟ್ಗೆ ಏನಾಗುತ್ತೆ ಅಂದಾಗ ಬೇಳೆ ಹೆಸರುಕಾಳು ಬೀನ್ಸ್ ಹಾಕಿ ಉಪ್ಸಾರು ಬಿಸಿಯಾಗಿ ಮಾಡಿ ಉಪ್ಸಾರು ಖಾರದ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಅದಕ್ಕಿಂತ ಬೇಕಾ ಇನ್ನೊಂದು ಊಟ ಅರ್ಜೆಂಟಾಗೂ ಆಗುತ್ತೆ ಹಾಗೆ ಟೇಸ್ಟಾಗೂ ಇರುತ್ತೆ. ಅದ್ರ ಜೊತೆಗೆ ಯಾಕೋ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದ್ರ ಜೊತೆಗೆ ಆಲೂಗಡ್ಡೆ ಬಜ್ಜಿನೂ ಸಹ ಮಾಡಿದೆ. ಸೊ ಎಷ್ಟೇ ಸಾಕಾಗಿದ್ರು ಕೆಲವೊಂದು ಸಾರಿ ಕೆಲವೊಂದನ್ನು ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬಿಟ್ರೆ ಸಮಾಧಾನ ಆಗುತ್ತೆ. ಇಲ್ಲ ಅಂತ ಅಂದರೆ ಏನೋ ಒಂದು ಸ್ಯಾಟಿಸ್ಫೈ ಆಗೋದಿಲ್ಲ. ಇವತ್ತಿನ ದಿನ ತುಂಬ ಸುಸ್ತಾಗಿತ್ತು. ಸೊ ಆದ್ರೂ ಸಹ ನೈಟೆಲ್ಲ ನಿದ್ದೆ ಇಲ್ಲ. ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.